ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿಯು ಭಾರತದಾದ್ಯಂತ ಆಚರಿಸಲಾಗುವ ಹಬ್ಬವಾಗಿದೆ ಮತ್ತು ಇದು ಮಕರ ಸಂಕ್ರಾಂತಿಯ ರಾಶಿಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ. ಸಂಕ್ರಾಂತಿ ಹಬ್ಬವು ಹಿಂದೂ ಸಂಪ್ರದಾಯಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಮತ್ತು ಭಾರತದಾದ್ಯಂತ ವಿವಿಧ ಹೆಸರುಗಳೊಂದಿಗೆ ಆಚರಿಸಲಾಗುತ್ತದೆ. ಆದರೆ ಹೋಲಿಕೆಯು ಅದರ ಐತಿಹಾಸಿಕ ಬೇರುಗಳು, ಸಾಂಸ್ಕೃತಿಕ ಪ್ರಾಮುಖ್ಯತೆ ಮತ್ತು ಕೃಷಿಗೆ ಎಷ್ಟು ಮುಖ್ಯವಾಗಿದೆ. ಮಕರ ಸಂಕ್ರಾಂತಿಯನ್ನ ಪ್ರತಿ ವರ್ಷ ಜನವರಿ 14ರಂದು ಆಚರಿಸಲಾಗುತ್ತದೆ. ಆದರೆ ಈ ಬಾರಿ ಇದನ್ನು ಜನವರಿ 15, 2024ರಂದು ಆಚರಿಸಲಾಗುತ್ತಿದೆ. 2024ರಲ್ಲಿ ಮಕರ ಸಂಕ್ರಾಂತಿ ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷದ ಮಕರ ಸಂಕ್ರಾಂತಿ ಜನವರಿ 15, 2024ರಂದು ಸೋಮವಾರ. ಶುಭ ಸಮಯ ಮಕರ ಸಂಕ್ರಾಂತಿ ಪುಣ್ಯಕಾಲ 7:15ರಿಂದ 5:46ರವರೆಗೆ. ಅವಧಿ 10 ಗಂಟೆಗಳು 31 ನಿಮಿಷಗಳು. ಮಕರ ಸಂಕ್ರಾಂತಿ ಮಹಾಪುಣ್ಯಕಾಲ 7:15ರಿಂದ 9ರವರೆಗೆ. ಅವಧಿ 1 ಗಂಟೆ 45 ನಿಮಿಷಗಳು. ಐತಿಹಾಸಿಕ ಮತ್ತು ಧಾರ್ಮಿಕ ಬೇರುಗಳು. ಸಂಕ್ರಾಂತಿಯ ಮೂಲವನ್ನು ಪ್ರಾಚೀನ ಕಾಲದಲ್ಲಿ ಈ ಹಬ್ಬ ಚಳಿಗಾಲದ ಅಯನ ಸಂಕ್ರಾಂತಿಯೊಂದಿಗೆ ಸಂಬಂಧಿಸಿದೆ ಎಂದು ಗುರುತಿಸಬಹುದು. ಮಕರ ಸಂಕ್ರಾಂತಿಯು ಐತಿಹಾಸಿಕ ಪ್ರಾಮುಖ್ಯತೆಯ ದೊಡ್ಡ ಮೌಲ್ಯವನ್ನು ಹೊಂದಿದೆ ಮತ್ತು ಹಬ್ಬದ ಉಲ್ಲೇಖಗಳನ್ನು ಕಥೆಗಳು, ಜಾತಕಗಳು ಮತ್ತು ಕೆಲವು ಗ್ರಂಥಗಳಲ್ಲಿಯೂ ಕಾಣಬಹುದು. ಇದು ಸಾಮಾನ್ಯವಾಗಿ ಸೌರ ಕ್ಯಾಲೆಂಡರ್ಗೆ ಸಂಬಂಧಿಸಿದೆ. ದಕ್ಷಿಣ ಗೋಳಾರ್ಧದಿಂದ ಉತ್ತರ ಗೋಳಾರ್ಧದವರೆಗೆ ಸೂರ್ಯನ ಚಲನೆಯನ್ನು ಕೇಂದ್ರೀಕರಿಸುತ್ತದೆ ಮತ್ತು ಸಂಕ್ರಾಂತಿಯ ನಂತರದ ದಿನಗಳು ಅಂತಿಮವಾಗಿ ದೀರ್ಘವಾಗಿರುತ್ತವೆ ಮತ್ತು ಚಳಿಗಾಲವು ಬಹುತೇಕ ಕೊನೆಗೊಳ್ಳಲಿದೆ. ಕೆಲವು ಹಿಂದೂ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯು ಭಗವಾನ್ ಸೂರ್ಯ ಅಂದರೆ ಸೂರ್ಯ ದೇವರು ತನ್ನ ಮಗ ಶನಿಯನ್ನು ಭೇಟಿ ಮಾಡುವ ದಿನವಾಗಿದೆ. ದಂತಕಥೆಗಳ ಪ್ರಕಾರ ಭಗವಾನ್ ಸೂರ್ಯ ಮತ್ತು ಅವನ ಮಗ ಶನಿಯ ಸಂಬಂಧವು ಹಳಸಿದ ಸಂಬಂಧವನ್ನು ಹೊಂದಿತ್ತು. ಆದರೆ ಈ ದಿನ ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲು ಒಟ್ಟಿಗೆ ಸೇರಿದರು. ಇದಲ್ಲದೆ ಮಕರ ಸಂಕ್ರಾಂತಿಯ ದಿನದಂದು ಸಾಯುವ ಯಾರಿಗಾದರೂ ತಕ್ಷಣವೇ ಮೋಕ್ಷ ಅಥವಾ ಮೋಕ್ಷವನ್ನು ನೀಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮ ಪಿತಾಮಹರು ತೀವ್ರವಾಗಿ ಗಾಯಗೊಂಡಾಗ ಮತ್ತು ಅವನ ಕೊನೆಯುಸಿರಿನಲ್ಲಿ ಅವರು ಸಂಕ್ರಾಂತಿ ದಿನದವರೆಗೆ ಜೀವಂತವಾಗಿದ್ದರು ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ದಿನದಂದು ಸಾಯುವುದು ನಿಮಗೆ ತಕ್ಷಣದ ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಮಕರ ಸಂಕ್ರಾಂತಿಯ ದಿನದಂದು ಪವಿತ್ರ ಗಂಗಾ ನೀರಿನಲ್ಲಿ ಸ್ನಾನ ಮಾಡಲು ಎಲ್ಲ ದೇವರುಗಳು ಭೂಮಿಗೆ ಯೋಗ್ಯರು ಎಂದು ನಂಬಲಾಗಿದೆ. ಈ ನಂಬಿಕೆಯ ಕಾರಣದಿಂದಾಗಿ ಸಂಕ್ರಾಂತಿಯ ಸಮಯದಲ್ಲಿ ಹರಿದ್ವಾರ, ಋಷಿಕೇಶ ಮತ್ತು ಬನಾರಸ್ಗಳಂತಹ ಈ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲು ಮತ್ತು ಗಂಗೆಯಲ್ಲಿ ಸ್ನಾನ ಮಾಡಲು ಅನೇಕ ಜನರು ಸೇರುತ್ತಾರೆ. ಅಲ್ಲಿಗೆ ಹೋಗಲು ಸಾಧ್ಯವಾಗದ ಜನರು ತಮ್ಮ ಮನೆಯಲ್ಲಿ ಇರುವ ಕೆಲವು ಗಂಗಾಜಲವನ್ನು ತಮ್ಮ ನಿತ್ಯದ ಸ್ನಾನದ ನೀರಿಗೆ ಸೇರಿಸಲು ಸಲಹೆ ನೀಡಲಾಗುತ್ತದೆ. ಇದರಿಂದ ಅವರು ಸಂಕ್ರಾಂತಿಯ ದಿನದ ಪವಿತ್ರ ಸ್ವರೂಪವನ್ನು ಅನುಭವಿಸಬಹುದು. ಮಕರ ಸಂಕ್ರಾಂತಿಯನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವೈವಿಧ್ಯಮಯ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಮತ್ತು ಈ ಎಲ್ಲ ಆಚರಣೆಗಳು ನೋಡಬೇಕಾದ ದೃಶ್ಯವಾಗಿದೆ. ಭಾರತದ ಉತ್ತರ ಭಾಗಗಳಲ್ಲಿ ಇದು ಗಾಳಿಪಟಕ್ಕೆ ಸಮಾನಾರ್ಥಕವಾಗಿದೆ. ಗಾಳಿಪಟಗಳು ಗಾಳಿಯಲ್ಲಿ ಹಾರುವುದರಿಂದ ಆಕಾಶವು ವರ್ಣರಂಜಿತ ಕ್ಯಾನ್ವಾಸ್ ಆಗುತ್ತದೆ ಮತ್ತು ಮಕ್ಕಳು ಮತ್ತು ವಯಸ್ಕರು ಹಬ್ಬಕ್ಕೆ ಸಂಬಂಧಿಸಿದ ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿರುತ್ತಾರೆ. ಪಶ್ಚಿಮ ರಾಜ್ಯವಾದ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣದ ಮಹಾ ಹಬ್ಬದೊಂದಿಗೆ ಆಚರಿಸಲಾಗುತ್ತದೆ. ಜನರು ಗಾಳಿಪಟ ಹಾರಿಸುವ ಸ್ಪರ್ಧೆಗಳಲ್ಲಿ ತೊಡಗುತ್ತಾರೆ. ಹಬ್ಬಗಳಿಗೆ ಸ್ಪರ್ಧಾತ್ಮಕ ಮನೋಭಾವವನ್ನು ಸೇರಿಸುತ್ತಾರೆ. ಗಾಳಿಪಟಗಳನ್ನು ಕತ್ತರಿಸುವಾಗ ಕಟ್ಟಡಗಳು ಮತ್ತು ಟೆರೆಸ್ಗಳಲ್ಲಿ ಕೈಕೋಚೆ ಶಬ್ದ ಕೇಳಿಸುತ್ತದೆ. ಇನ್ನು ದಕ್ಷಿಣ ರಾಜ್ಯವಾದ ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ ಎಂದು ಕರೆಯಲಾಗುತ್ತದೆ.
ಇದು ಸಮೃದ್ಧವಾದ ಫಸಲುಗಾಗಿ ಸೂರ್ಯ ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮೀಸಲಾಗಿರುವ 4 ದಿನಗಳ ಆಚರಣೆಯಾಗಿದೆ. ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ, ಬೆಲ್ಲ ಮತ್ತು ಹಾಲಿನ ಮಿಶ್ರಣದಿಂದ ತಯಾರಿಸಿದ ಪೊಂಗಲ್ ಎಂಬ ವಿಶೇಷ ಖಾದ್ಯವನ್ನು ತಯಾರಿಸುವುದು ಪೊಂಗಲ್ನ ವಿಶೇಷತೆಯಾಗಿದೆ ಮತ್ತು ನಂತರ ಅದನ್ನು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲದ ತಿಲಗುವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಆಚರಿಸಲಾಗುತ್ತದೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನಾಡಿ ಎಂದು ಹೇಳುತ್ತಾ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.